ಇನ್ನು ಪವಿತ್ರ ಗೌಡಾಳ ಹೆಸರಿನಲ್ಲೇ ಈಗ ನಿರ್ಮಾಪಕ ಸೌಂದರ್ಯ ಜಗದೀಶ್ ಸಾವಿನ ರಹಸ್ಯ ಕೂಡ ಬಯಲಾಗತೊಡಗಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ ಕೋಟಿಗಟ್ಟಲೆ ಹಣ ಪವಿತ್ರ ಗೌಡ ಅಕೌಂಟ್ಗೆ ವರ್ಗಾವಣೆಯಾಗಿದೆ. ಪವಿತ್ರ ಗೌಡ ಮನೆ ಖರೀದಿಗಾಗಿ ಸೌಂದರ್ಯ ಜಗದೀಶ್ 2 ಕೋಟಿ ರೂಪಾಯಿ ಕೊಟ್ಟಿದ್ರು. ಈ ದಾಖಲೆ ಇದೀಗ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. 2017 ನವೆಂಬರ್ 13ರಂದು ಪವಿತ್ರ ಗೌಡಗೆ 1 ಕೋಟಿ ರೂಪಾಯಿ, ಹಾಗೆ 2018 ಜನವರಿ 23ರಂದು ಪವಿತ್ರ ಗೌಡಗೆ ಮತ್ತೆ 1 ಕೋಟಿ ರೂಪಾಯಿ ವರ್ಗಾವಣೆಯನ್ನ ಮಾಡಿದ್ರು. 2018 ಜನವರಿ 24ರಂದು ಪವಿತ್ರ ಗೌಡ ಮನೆಯನ್ನು ಖರೀದಿಸಿದ್ರು. ದರ್ಶನ್ ಒತ್ತಡಕ್ಕೆ ಮಣಿದು ಈ ಹಣವನ್ನು ಕೊಟ್ರ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ. ಈ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ನಟ ದರ್ಶನ್ ಮತ್ತು ಗ್ಯಾಂಗ್ನ ಪಾರ್ಟಿ ಹಾಟ್ ಸ್ಪಾಟ್ ಆಗಿದ್ದು ಜೆಟ್ಲ್ಯಾಗ್ ಪಬ್. ಇದೀಗ ಅಲ್ಲಿ ಮತ್ತೊಂದು ಸತ್ಯ ಹೊರಗೆ ಬೀಳ್ತಾ ಇದೆ. ಅಲ್ಲಿಂದ ಹಿಂದೊಮ್ಮೆ ಸಾಲ ಮರುಪಾವತಿಗೆ ಜೆಟ್ಲ್ಯಾಗ್ ಪಬ್ ಅನ್ನ ದರ್ಶನ್ ಅವರ ಹೆಸರಿಗೆ ಬರೆಯಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ವ್ಯವಹಾರಿಕವಾಗಿ ಸೌಂದರ್ಯ ಜಗದೀಶ್ ಅವರು ದರ್ಶನ್ಗೆ ಆಪ್ತವಾದ ಹಿನ್ನೆಲೆಯಲ್ಲಿ ಅವರಿಗೆ ಜೆಟ್ಲ್ಯಾಗ್ ಪಬ್ ಅನ್ನ ಏನಾದರೂ ಬರ್ಕೊಟ್ರ ಅನ್ನುವಂತಹ ಪ್ರಶ್ನೆ ಅನುಮಾನ ಕಾಣೋದಕ್ಕೆ ಶುರುವಾಗ್ತಾ ಇದೆ. ಈ ಅನುಮಾನದ ಬೆನ್ನಲ್ಲೇ ವಿಸ್ತಾರ ನ್ಯೂಸ್ಗೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಏನಂದ್ರು ಅಂತಂದ್ರೆ, ಜೆಟ್ಲ್ಯಾಗ್ ಪಬ್ ನನ್ನ ಹೆಸರಲ್ಲೇ ಇದೆ, ಪತಿಯ ಮರಣದ ನಂತರ ನಾನೇ ಪಬ್ಬನ್ನ ನೋಡ್ಕೋತಾ ಇದ್ದೀನಿ ಅಂತ ಹೇಳಿದ್ರು. ಮೇಡಮ್, ಇನ್ನೊಂದು ಕೇಳಲ್ಪಟ್ಟೀಗ ಆಫ್ಟರ್ ಡೆತ್, ನಿಮ್ಮ ಹಸ್ಬೆಂಡ್ ಡೆತ್ ಆದ್ಮೇಲೆ ಜೆಟ್ಲಾಗ್ ಅನ್ನ ದರ್ಶನ್ ಅವರ ಹೆಸರಿಗೆ ಬರ್ಕೊಟ್ಟಿದ್ದೀರಾ ಅನ್ನೊಂದು ಸುದ್ದಿ ಇದೆ. ಖಂಡಿತ ಇಲ್ಲ ಮೇಡಮ್, ನನ್ನ ಹೆಸರಲ್ಲೇ ಇದೆ. ನಾನೇ ಬಂದು ನೋಡ್ಕೋತಾ ಇದ್ರು. ಇವಾಗ ಯಜಮಾನ್ರ ನಂತರ ನಾನೇ ನೋಡ್ಕೋತಾ ಇದ್ರು. ಮೇಡಮ್, ಇನ್ನೊಂದು ಕೇಳಲ್ಪಟ್ಟೀಗ ಆಫ್ಟರ್ ಡೆತ್, ನಿಮ್ಮ ಹಸ್ಬೆಂಡ್ ಡೆತ್ ಆದ್ಮೇಲೆ ಜೆಟ್ಲಾಗ್ ಅನ್ನ ದರ್ಶನ್ ಅವರ ಹೆಸರಿಗೆ ಬರ್ಕೊಟ್ಟಿದ್ದೀರಾ ಅನ್ನೊಂದು ಸುದ್ದಿ ಇದೆ. ಖಂಡಿತ ಇಲ್ಲ ಮೇಡಮ್, ನನ್ನ ಹೆಸರಲ್ಲೇ ಇದೆ. ನಾನೇ ಬಂದು ನೋಡ್ಕೋತಾ ಇದ್ರು. ಇವಾಗ ಯಜಮಾನ್ರ ನಂತರ ನಾನೇ ನೋಡ್ಕೋತಾ ಇದ್ರು. ರೇಣುಕಾಸ್ವಾಮಿ ಕೊಲೆಯ ಬಳಿಕ ಒಂದೊಂದೇ ರಹಸ್ಯಗಳು ಹೊರಬೀಳ್ತಾ ಇದೆ. ಇನ್ನು ಪವಿತ್ರ ಗೌಡಗೆ ಹಣ ನೀಡಿದ್ದು ನಿಜ ಅಂತ ಸೌಂದರ್ಯ ಬಿಲ್ಡರ್ಸ್ ಪಾಲುದಾರರೊಬ್ಬರು ಒಪ್ಕೊಂಡಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಆಡಿಯೋ ರಿಯಾಕ್ಷನ್ ಸಿಕ್ಕಿದೆ. ವಿಎಸ್ ಸೌಂದರ್ಯ ಬಿಲ್ಡರ್ಸ್ ಪಾಲುದಾರರೊಬ್ಬರು ಮಾತನಾಡಿ, ಪವಿತ್ರ ಗೌಡ ಅಕೌಂಟ್ಗೆ ಹಣ ಹೋಗಿರೋದು ನಿಜ. ಪವಿತ್ರ ಅಕೌಂಟ್ಗೆ ಹಣ ಪಾವತಿ ಆದ ದಾಖಲೆಗಳಿದೆ. ಕೇಸ್ ಕೋರ್ಟ್ನಲ್ಲಿದೆ. ಮುಂದಿನ ದಿನದಲ್ಲಿ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರ್, ಅದೇ ಇವಾಗ ನ್ಯೂಸ್ ನಿಮಗೂ ಗೊತ್ತಿರುತ್ತೆ, ಬೆಳಗ್ಗೆಯಿಂದ ಸೌಂದರ್ಯ ಜಗದೀಶ್ ಅವ್ರ ಅಕೌಂಟ್ ಇಂದ ಪವಿತ್ರ ಅವ್ರಿಗೆ ಏನೋ ಟ್ರಾನ್ಸ್ಫರ್ ಆಗಿರೋದು ಅಮೌಂಟ್ 2 ಕೋಟಿ ಅಂತ. ಈ ವಿಚಾರವಾಗಿ ಏನಾದ್ರು ಗೊತ್ತಿದೆಯಾ ಸರ್ ನಿಮಗೆ? ನಾನು ಸ್ಟೇಷನ್ ಅಲ್ಲಿ ದಾಖಲೆಗಳು ಕೊಟ್ಟಿದ್ದೀನಿ. ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. ನಮ್ಮ ಮೇಲೆ ಅವರು ಲಾಸ್ ಮಾಡಿದೀನಿ ಅಂತ ಹೇಳ್ಬೇಕಾದ್ರೆ ಅವರು ಒಂದು ದಾಖಲೆ ಕೊಟ್ಟಿಲ್ಲ. 60 ಕೋಟಿ ಏನು ನಾವು ಮಿಸ್ಅಪ್ರಾಪ್ರಿಯೇಟ್ ಮಾಡಿದೀವಿ ಅಂತ ಅವ್ರು ಏನು ಹೇಳ್ತಾ ಇದಾರೆ, ಅದಕ್ಕೆ 1 ರೂಪಾಯಿಯಷ್ಟು ದಾಖಲೆ ಕೊಟ್ಟಿಲ್ಲ ಮೇಡಮ್. ಇವಾಗ ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ. ನಾನು ಸ್ಟೇಷನ್ ಅಲ್ಲಿ ನಾನು ಕೆಲವು ಮಟ್ಟಿಗೆ ಮಾಹಿತಿಗಳೆಲ್ಲ ಕೊಟ್ಟಿದ್ದೀನಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾನು ಪ್ರೆಸ್ ಮೀಟ್ ನೆಕ್ಸ್ಟ್ ವೀಕ್ ಅಲ್ಲಿ ಮಾಡ್ತೀನಿ, ಎಲ್ಲಾರು ಕರಿತೀನಿ, ಬನ್ನಿ ಮೇಡಮ್. ಅವಾಗ ನನ್ನ ಹತ್ರ ದಾಖಲೆಗಳೆಲ್ಲ ಕೊಡ್ತೀನಿ. ಅದೇ ಸರ್, ಇವಾಗ ಒಂದು ಕ್ಲಾರಿಟಿ ಏನಂದ್ರೆ ನಿಮ್ಮ ಮೇಲೂ ಅಲಿಗೇಷನ್ ಆಗಿತ್ತಲ್ವಾ, ಅದ್ರ ಬಗ್ಗೆ ನಾನು ಹೇಳ್ತೇನೆ ಮೇಡಮ್. ನನ್ನ ಬಗ್ಗೆ ಏನ್ ಅಲಿಗೇಷನ್ ಮಾಡಿದ್ದಾರೆ ಅವರು, ಅದನ್ನ ನಾನು ಏನ್ ಮಾಡ್ತೀನಿ, ಐ ವಿಲ್ ಗಿವ್ ಯು ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್. ನಾನು ಇವಾಗ ಆಗಲ್ಲ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ನಾನು ನಮ್ಮ ಅಡ್ವೊಕೇಟ್ ನ ಮಾತಾಡಿ ಯಾವ ಪ್ರೆಸ್ ಮೀಟ್ ಮಾಡ್ಬೋದು ಅಂತ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಮೇಡಮ್. ಓಕೆ, ಇನ್ನು ಅವ್ರ ವೈಫ್ ಹೇಳ್ತಾ ಇರೋದು ನಮಗೇನು ಈ ವಿಚಾರ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂತ ಅವ್ರು ಹೇಳ್ಬೋದು ಮೇಡಮ್. ಬಟ್ 2 ಕೋಟಿ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಹೋಗಿದೆ, ಅವನು ಸೇಲ್ ರಿಜಿಸ್ಟರ್ ಮಾಡಿದಾನೆ ಅಂದ್ರೆ ಅದು ಬಂತ ಇಲ್ವಾ, ಯಾರು ದುಡ್ಡದು, ನಮ್ ದುಡ್ಡ, ಕಂಪ್ನಿಯಿಂದ ತಗೊಂಡ ದುಡ್ಡು, ನಾವು ನೋಡ್ಬೇಕಲ್ಲ ಮೇಡಮ್. ನಮಗೂ ಡೋಂಟ್ ನೋ ಎನಿಥಿಂಗ್. ನಾವು ಆಲ್ಸೋ ಆಡಿಟರ್ಗೂ ಕೊಟ್ಟಿದ್ದೀನಿ ನಾನು, ಏನಪ್ಪ ಈಗೆಲ್ಲ ಆಗಿದೆ ಹಿಂಗೆ ಅಂತ. ದೇ ಆರ್ ಆಲ್ಸೋ ವರ್ಕಿಂಗ್ ಆನ್ ಇಟ್. ಯಾಕಂದ್ರೆ ತನಿಖೆ ನಡೀತಾ ಇರ್ಬೇಕಾದ್ರೆ ನಾನೇನು ಮಾತಾಡಿಲ್ಲ. ನೋಡಿ ಮಧುಕರ್, ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗ್ತಾ ಇದೆ ಅಂತ ಹೇಳಿ. ಸೌಂದರ್ಯ ಜಗದೀಶ್ ಅವರು ಯಾವಾಗ ಆತ್ಮಹತ್ಯೆ ಮಾಡಿಕೊಂಡ್ರು ನೋಡಿ, ನಿಮಗೆ ಈ ಪ್ರಕರಣ ಎಲ್ಲಿಂದ ಶುರುವಾಯಿತು ಅಂತಲೂ ಹೇಳ್ಬಿಡ್ತೀನಿ ನಿಮಗೆ. ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆಗೆ ಕಾರಣ ಏನು ಅಂಥೇಳಿ ಹುಡುಕ್ತಾ ಹೋದಾಗ ಅವರ ಪತ್ನಿ ಶಶಿಕಲಾ ಅವರು ಒಂದು ಮಾತು ಹೇಳ್ತಾರೆ. ಸುಮಾರು 60 ಕೋಟಿಯಷ್ಟು ನಷ್ಟ ಆಗಿದೆ ಅವರ ಪಾಲುದಾರರಿಂದ ಅಂಥೇಳಿ ಶಶಿಕಲಾ ಅವರು ಒಂದು ದೂರು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರ ಪಾಲುದಾರರು ನಮ್ಮ ಮೇಲೆ ಇಂಥ ದೂರು ಬಂತಲ್ಲ, ಗಂಭೀರ ದೂರು ಬಂತಲ್ಲ, 60 ಕೋಟಿ ನಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲಿಂದ ಹೇಗೆ ಅಂಥೇಳಿ ಅವರು ಅಕೌಂಟ್ ಡೀಟೇಲ್ಸನ್ನು ತೆಗೆಯೋದಕ್ಕೆ ಮುಂದಾಗ್ತಾರೆ.
ಅಕೌಂಟ್ ಡೀಟೇಲ್ಸನ್ನು ಯಾವಾಗ ನೋಡಿದ್ರೋ ಆವಾಗಲೇ ಅವ್ರಿಗೆ ಶಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಅಕೌಂಟಲ್ಲಿ ಕೆಲವೊಂದಿಷ್ಟು ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಪವಿತ್ರ ಗೌಡಗೆ ಟ್ರಾನ್ಸ್ಫರ್ ಆಗಿರುತ್ತೆ 2 ಕೋಟಿ ರೂಪಾಯಿ. ಅದರ ಡೇಟ್ ಕೂಡ ಹೇಳ್ತೀನಿ, ನವೆಂಬರ್ 13, 2017. ನವೆಂಬರ್ 13, 2017ರಂದು 1 ಕೋಟಿ ಟ್ರಾನ್ಸ್ಫರ್ ಆಗುತ್ತೆ. ಮೊದಲ ಟ್ರಾನ್ಸಾಕ್ಷನ್ ಸೌಂದರ್ಯ ಜಗದೀಶ್ ಅವರ ಅಕೌಂಟಿಂದ ಪವಿತ್ರ ಗೌಡ ಅವರ ಅಕೌಂಟ್ಗೆ. ಅದಾದಮೇಲೆ 3 ತಿಂಗಳು ಗ್ಯಾಪಲ್ಲೇ ಮತ್ತೆ ಇದೇ ಜನವರಿ 23, 2018 3 ತಿಂಗಳ ಗ್ಯಾಪಲ್ಲಿ ಮತ್ತೊಂದು 1 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗುತ್ತೆ. ಯಾಕೆ ಆ ಹಣ ಟ್ರಾನ್ಸ್ಫರ್ ಆಯಿತು ಅಂಥೇಳಿ ಗಮನಿಸಿದಾಗ, ಆಳಕ್ಕೆ ಇಳಿದು ನೋಡಿದಾಗ, ಪವಿತ್ರ ಗೌಡ ಅವರು ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ತಾರೆ ಅಲ್ಲೇ RR ನಗರದ ಪಕ್ಕದಲ್ಲೇ. ಆ ಫ್ಲ್ಯಾಟ್ನ ಬೆಲೆ ಬಂದು 1,75,00,000 ರೂಪಾಯಿ. ಅದು ತುಂಬ ದಿನ ಆದಮೇಲೆ ಖರೀದಿ ಮಾಡಿದರೆ ಏನು ತೊಂದರೆ ಆಗ್ತಿರಲಿಲ್ಲ, ಡೌಟ್ ಕೂಡ ಬರ್ತಾ ಇರಲಿಲ್ಲ. ಆದರೆ 23ನೇ ತಾರೀಕು 2ನೇ ಕೋಟಿ ಯಾವಾಗ ಕ್ರೆಡಿಟ್ ಆಯಿತು ಅದ್ರ ಮಾರನೇ ದಿನನೇ ಫ್ಲ್ಯಾಟ್ ಖರೀದಿ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಫ್ಲ್ಯಾಟ್ಗೆ ಒಬ್ಬರು ಸಹಿ ಹಾಕ್ತಾರೆ. ಸೊ ಆ ಸಹಿ ಒಂದು ಸಾಕ್ಷಿ ಸಹಿನ ಇದೇ ಸೌಂದರ್ಯ ಜಗದೀಶ್ ಅವರು ಕೂಡ ಮಾಡಿರ್ತಾರೆ. ಏನದ್ರ ಲಿಂಕು, ಏನು ಬಿಸ್ನೆಸ್ ಇತ್ತು ನಟ ದರ್ಶನ್ಗೂ, ಜೊತೆಗೆ ಪವಿತ್ರ ಗೌಡ ಅವ್ರಿಗೂ, ಜೊತೆಗೆ ಸೌಂದರ್ಯ ಜಗದೀಶ್, ಈ 3 ಜನದ ಮಧ್ಯೆ ಏನು ವ್ಯವಹಾರ ನಡೀತಿತ್ತು ಅಂಥೇಳಿ ಸುರೇಶ್ ಅವರ ವಾದ. ಅಂದರೆ ಈ ಪಾಲುದಾರರು, ಒನ್ ಆಫ್ ದ ಪಾರ್ಟ್ನರ್ ಅವರು, ಸೌಂದರ್ಯ ಬಿಲ್ಡರ್ಸ್ನ ಒನ್ ಆಫ್ ದ ಪಾರ್ಟ್ನರ್. ಸೊ ಹೀಗಾಗಿ ಬಗೆದಷ್ಟು ಒಂದೊಂದೇ ಕರಾಳ ಸತ್ಯಗಳು ಹೊರಗೆ ಬರ್ತಾ ಇದೆ. ಯಾತಕ್ಕೆ ಕೊಟ್ಟರು 2 ಕೋಟಿ ಅವರು? ದರ್ಶನ್ ಅವರು ಏನಾದರೂ ಒತ್ತಡ ಹೇರಿದ್ರಾ? ಕೊಡಲೇಬೇಕು ಅಂತೇಳಿ ಏನಾದರೂ ತಾಕೀತು ಮಾಡಿದ್ರಾ? ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಇತ್ತಾ? ಕೊಡೋದು ತಗೊಳ್ಳೋದು ಏನಾದರೂ ಬಿಸ್ನೆಸ್ ಇತ್ತಾ? ಈ ರೀತಿಯಾದ ಒಂದು ಸಂಶಯ ಬರುತ್ತೆ. ಇದು ಒಂದು ಕಡೆ. ಮತ್ತೊಂದು ಸಂಶಯ ಬರುತ್ತೆ, ಈ ಜೆಟ್ಲ್ಯಾಗ್ ಪಬ್ ಇದೆಯಲ್ಲ ಸೌಂದರ್ಯ ಜಗದೀಶ್ ಅವರ ಒಡೆತನದ್ದು, ಅವರು ಸಾಯೋದಕ್ಕೂ ಮುನ್ನ ಅಥವಾ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುನ್ನನೇ ನಟ ದರ್ಶನ್ ಅವರಿಗೆ ಅದನ್ನ ಸೇಲ್ ಮಾಡಿದ್ದಾರೆ ಅಥವಾ ಅವ್ರ ಹೆಸರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಹೊರಗೆ ಬಂತು. ಅದಾದಮೇಲೆ ಅವ್ರ ಪತ್ನಿ ಶಶಿರೇಖಾ ಅವರು ಕೂಡ ಸ್ಪಷ್ಟನೆ ಕೊಟ್ಟರು, ಇಲ್ಲ ಅವರ ಸಾವಿನ ನಂತರ ನನ್ನ ಹೆಸರಲ್ಲೇ ಇದೆ, ನಾನೇ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಹೇಳಿ. ಬಟ್ ಈಗೆಲ್ಲ ಸುಮ್ಮನೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರೆ. ಸೊ ಏನಾದರೂ ಒಂದು ಅನುಮಾನ ಬಂದೇ ಬರುತ್ತೆ. ಯಾತಕ್ಕಾಗಿ ಆ 2 ಕೋಟಿ ಹಣವನ್ನು ಪವಿತ್ರ ಗೌಡ ಕೊಟ್ಟರು? ದರ್ಶನ್ ಅವರೇನಾದರೂ ಒತ್ತಡ ಹೇರಿದ್ರಾ ಅಥವಾ ಬೆದರಿಸಿದ್ರಾ ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಇತ್ತಾ ಗೊತ್ತಿಲ್ಲ. ಬಟ್ ಇದೆಲ್ಲವನ್ನು ಕೂಡ ಬಯಲಿಗೆಳಿತೀನಿ ಅಂತೇಳಿ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಸುರೇಶ್ ಅವರು ಸಂಗ್ರಹಿಸಿಟ್ಟಿದ್ದಾರೆ, ಅವರ ಪಾಲುದಾರರು. ಇನ್ನೇನು 2-3 ದಿನಗಳಲ್ಲಿ ನಾನು ಪ್ರೆಸ್ ಮೀಟ್ ಮಾಡ್ತೀನಿ, ಅದನ್ನು ಹೊರಗೆ ತರ್ತೀನಿ, ಇನ್ನೊಂದಷ್ಟು ಸಾಕ್ಷಿಗಳನ್ನು ಪೊಲೀಸ್ಗೂ ಕೊಟ್ಟು ನಾನು ಪ್ರೆಸ್ ಮೀಟ್ ಮಾಡಿ ಎಲ್ಲವನ್ನೂ ಹೊರಗಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಪ್ರೆಸ್ ಮೀಟಲ್ಲಿ ಏನೇನು ಅಂಶಗಳು ಹೊರಗೆ ಬರ್ತದೆ ಅಂತ ಹೇಳಿ, ತನಿಖೆಯ ನಂತರ ಏನೆಲ್ಲ ವಿಚಾರಗಳು ಹೊರಗೆ ಬರುತ್ತೆ ಅಂತ ಹೇಳಿ ಕಾದು ನೋಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.